ಫ್ರೆಂಡ್ಸ್, ಒಂದು ಕಾಲದಲ್ಲಿ ವಿಶ್ವವು ಕೇವಲ ಅಮೆರಿಕ, ರಷ್ಯಾ ಮತ್ತೆ ಚೀನಾದ ಸೈನಿಕ ಶಕ್ತಿ ಕಂಡು ನಡುಗುತ್ತಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಇಂದು ಭಾರತವು ತನ್ನ ಗಡಿಗಳ ಒಳಗೆ ಮಾತ್ರವಲ್ಲ, 7 ಸಮುದ್ರಗಳಾಚೆಗೂ ತನ್ನ ಶಕ್ತಿಯ ಧ್ವಜವನ್ನ ಎತ್ತರವಾಗಿ ಹಾರಿಸುತ್ತಿದೆ. ಹೌದು, ಭಾರತವು ರಹಸ್ಯವಾಗಿ ವಿಶ್ವಾದ್ಯಂತ ತನ್ನ ಸೈನಿಕ ತಾಣಗಳ ಜಾಲವನ್ನ ರಚಿಸಿದೆ. ಶತ್ರು ಅರೇಬಿಯನ್ ಸಮುದ್ರದಲ್ಲಿ ತಲೆ ತೋರಿಸಿದ್ರೆ ಮಾರಿಷಸ್ನಿಂದ ಅವನನ್ನ ಆವರಿಸಬಹುದು. ಅಫ್ಘಾನಿಸ್ತಾನದ ಬಳಿ ಅಪಾಯ ಸುಳಿದಾಡಿದ್ರೆ ತಜಕಿಸ್ತಾನದಿಂದ ಅದನ್ನ ತಡೆಯಬಹುದು. ಮತ್ತೆ ಪಾಕಿಸ್ತಾನವು ಕಾಶ್ಮೀರದ ಗಡಿಯಲ್ಲಿ ದಾಳಿಯ ಯೋಜನೆ ಮಾಡಿದ್ರೆ ಭಾರತೀಯ ಸೇನೆಯು ಹಿಂಬದಿಯಿಂದ ಬಂದು ಅವರ ಯೋಜನೆಯನ್ನ ಧ್ವಂಸಗೊಳಿಸಬಹುದು. ಇಂದು ಭಾರತೀಯ ಸೇನೆಯು ವಿಶ್ವದ ಟಾಪ್ 5 ಪವರ್ಫುಲ್ ಮಿಲಿಟರಿಗಳಲ್ಲಿ ಒಂದಾಗಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ತಯಾರಾದ ಶಸ್ತ್ರಾಸ್ತ್ರಗಳು ಈಗ ವಿದೇಶಗಳಿಗೂ ರಫ್ತಾಗುತ್ತಿವೆ. ಭಾರತವು ಕೇವಲ ರಕ್ಷಣಾತ್ಮಕವಾಗಿರದೆ ಕಾರ್ಯತಂತ್ರದ ಆಕ್ರಮಣಾತ್ಮಕ ಚಿಂತನೆಯೊಂದಿಗೆ ಮುಂದುವರಿಯುತ್ತಿದೆ. ಭಾರತೀಯ ಸೇನೆಯು ವಿಶ್ವಾದ್ಯಂತ ರಹಸ್ಯ ಮತ್ತೆ ಕಾರ್ಯತಂತ್ರದ ಸ್ಥಳಗಳಲ್ಲಿ ಸೈನಿಕ ತಾಣಗಳನ್ನು ಸ್ಥಾಪಿಸಿದೆ. ಶತ್ರುಗಳಿಗೆ ಇದರ ಬಗ್ಗೆ ಯಾವುದೇ ಸುಳಿವಿಲ್ಲ. ಆದ್ರೆ ಪ್ರಶ್ನೆ ಏನೆಂದ್ರೆ, ಇತರೆ ದೇಶಗಳು ಭಾರತಕ್ಕೆ ತಮ್ಮ ಭೂಮಿಯಲ್ಲಿ ಸೈನಿಕ ತಾಣಗಳನ್ನು ಸ್ಥಾಪಿಸಲು ಏಕೆ ಅವಕಾಶ ನೀಡ್ತವೆ? ಈ ಕ್ಷಣದಲ್ಲಿ ಭಾರತೀಯ ಸೇನೆಯ ಬಳಿ ಯಾವ ವಿದೇಶಿ ತಾಣಗಳಿವೆ? ಯಾವುದರ ಹೆಸರು ಕೇಳಿದ್ರೆ ಶತ್ರುಗಳು ಭಯಭೀತರಾಗ್ತಾರೆ? ಸೊ ಈ ವಿಡಿಯೋದಲ್ಲಿ ಇಂತಹ ರೋಚಕ ವಿಷಯಗಳನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಭಾರತೀಯ ಸೇನೆಯ ಬಗ್ಗೆ ನಿಮ್ಗೆ ಹೆಮ್ಮೆ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಮೊದಲನೇದಾಗಿ ಸೈನಿಕ ತಾಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ದೇಶದ ತಾಣವಾಗಿದ್ದು ಅದನ್ನ ಬೇರೆ ದೇಶದ ಭೂಮಿಯಲ್ಲಿ ಸ್ಥಾಪಿಸಲಾಗಿರುತ್ತೆ. ಈ ಸ್ಥಳಗಳು ಶಸ್ತ್ರಾಸ್ತ್ರಗಳಿಂದ ತುಂಬಿರ್ತವೆ. ಇಲ್ಲಿ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಕ್ಷಿಪಣಿಗಳ ಭಂಡಾರ, ಗೂಢಾಚಾರ, ಡ್ರೋನ್ಗಳಿಂದ ಹಿಡಿದು ರಾಡಾರ್ ವರೆಗಿನ ಎಲ್ಲಾ ತಂತ್ರಜ್ಞಾನಗಳು ಲಭ್ಯವಿರ್ತವೆ. ಇವು ಯುದ್ಧದ ಸಮಯದಲ್ಲಿ ಒಂದು ದೇಶವನ್ನ ಮುಂಚೂಣಿಯಲ್ಲಿಡ್ತವೆ. ಆದ್ರೆ ಸೈನಿಕ ತಾಣದ ನಿಜವಾದ ಶಕ್ತಿಯು ಕೇವಲ ಶಸ್ತ್ರಾಸ್ತ್ರಗಳಲ್ಲಿರೋದಿಲ್ಲ, ಬದಲಿಗೆ ಅದರ ಉಪಸ್ಥಿತಿಯ ಪ್ರಭಾವದಲ್ಲಿರುತ್ತದೆ. ಏಕೆಂದ್ರೆ ನಿಮ್ಮ ತಾಣವು ಬೇರೆ ದೇಶದ ಭೂಮಿಯಲ್ಲಿದ್ದರೆ ನೀವು ಶತ್ರುವಿಗೆ ಸ್ಪಷ್ಟ ಸಂದೇಶವನ್ನ ನೀಡ್ತೀರಾ. ಅದೇನೆಂದ್ರೆ, ನಮ್ಮ ವಿರುದ್ಧ ಕೈ ಎತ್ತಿದ್ರೆ ತಕ್ಷಣವೇ ಉತ್ತರ ನೀಡ್ತೇವೆ ಎಂದು. ಸೈನಿಕ ತಾಣವನ್ನ ಒಂದು ದೇಶದ ಕಣ್ಣು, ಕಿವಿ ಮತ್ತೆ ಕೈ ಎಂದು ಕರೆಯಬಹುದು. ಇಲ್ಲಿಂದಾನೇ ಶತ್ರುವಿನ ಪ್ರತಿಯೊಂದು ಚಲನೆಯ ಮೇಲೆ ನಿಗಾ ಇಡಲಾಗುತ್ತೆ. ಇಲ್ಲಿಂದಾನೇ ಆದೇಶಗಳು ಹೊರಬೀಳ್ತವೆ. ಇಲ್ಲಿಂದಾನೇ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಶತ್ರುವನ್ನ ಧ್ವಂಸ ಮಾಡುವ ಕ್ಷಿಪಣಿಯ ಲಾಂಚರ್ನ ಬಟನ್ ಒತ್ತಲಾಗುತ್ತೆ. ಚೀನಾ, ಅಮೆರಿಕ ಮತ್ತೆ ರಷ್ಯಾದಂತಹ ದೇಶಗಳು ವಿಶ್ವಾದ್ಯಂತ ತಮ್ಮ ತಾಣಗಳನ್ನ ಸ್ಥಾಪಿಸಿ ಈ ಆಟವನ್ನ ವರ್ಷಗಳಿಂದ ಆಡ್ತಿವೆ. ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಭಾರತವು ತನ್ನ ಸೇನೆಯನ್ನ ಕೇವಲ ತನ್ನ ಗಡಿ ಒಳಗೆ ಇರಿಸದೆ ವಿಶ್ವಾದ್ಯಂತ ವಿಸ್ತರಿಸಲು ಹಲವಾರು ಸೈನಿಕ ತಾಣಗಳನ್ನ ತನ್ನ ಹೆಸರಲ್ಲಿ ಸ್ಥಾಪಿಸಿದೆ. ಭಾರತವು ತನ್ನ ರಾಜತಾಂತ್ರಿಕತೆಯ ಶಕ್ತಿಯಿಂದ ವಿಶ್ವಾದ್ಯಂತ ಸೈನಿಕ ತಾಣಗಳ ಜಾಲವನ್ನ ರಚಿಸಿದೆ. ಕೆಲವು ತಾಣಗಳು ಸ್ನೇಹದ ಹೆಸರಲ್ಲಿದ್ರೆ ಇನ್ನು ಕೆಲವು ಶತ್ರುವನ್ನ ನಿಯಂತ್ರಣದಲ್ಲಿಡಲಿವೆ. ಆದ್ರೆ ಯಾವುದೇ ದೇಶದಲ್ಲಿ ಸೈನಿಕ ತಾಣವನ್ನ ಸ್ಥಾಪಿಸಲು ಅನುಮತಿ ಪಡೆಯುವುದು ಅಷ್ಟು ಸುಲಭವಲ್ಲ. ಯಾವುದೇ ದೇಶವಾದ್ರೂ ಕೂಡ ತನಗೆ ಲಾಭ ಇದ್ದಾಗ ಮಾತ್ರ ಬೇರೆ ದೇಶದ ಸೇನೆ ತನ್ನ ಭೂಮಿಯಲ್ಲಿರಲು ಅವಕಾಶವನ್ನ ಒದಗಿಸುತ್ತೆ. ಅಮೆರಿಕವು ಹಲವಾರು ದೇಶಗಳ ಮೇಲೆ ಒತ್ತಡ ಹೇರಿ ತಾಣಗಳನ್ನ ಸ್ಥಾಪಿಸಿದೆ. ಚೀನಾವು ಸಾಲದ ಭಾರವನ್ನ ಒಡ್ಡುತ್ತೆ. ಆದ್ರೆ ಭಾರತವು ಈ ರೀತಿಯ ವಿದೇಶಿ ನೀತಿಯನ್ನ ಅನುಸರಿಸೋದಿಲ್ಲ. ನಾವು ಸ್ನೇಹದ ಶಕ್ತಿಯಿಂದ ವಿಶ್ವಾದ್ಯಂತ ಸೈನಿಕ ಜಾಲವನ್ನ ವಿಸ್ತರಿಸುತ್ತಿದ್ದೇವೆ. ಈಗ ಭಾರತದ ಆ ರಹಸ್ಯ ಸೈನಿಕ ತಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ಫ್ರೋರ್ ಏರ್ ಬೇಸ್, ತಜಕಿಸ್ತಾನ. ಇದು ಭಾರತದ ಮೊದಲ ಮತ್ತೆ ಅತ್ಯಂತ ಕಾರ್ಯತಂತ್ರದ ವಿದೇಶಿ ಸೈನಿಕ ತಾಣ. ಇದು ಅಫ್ಘಾನಿಸ್ತಾನದ ಗಡಿಯಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದರಿಂದ ಭಾರತಕ್ಕೆ ಶತ್ರುವಿನ ಗಡಿ ಒಳಗೆ ನುಗ್ಗಿ ಪ್ರತಿಕ್ರಿಯಿಸುವ ಶಕ್ತಿ ಇದೆ. 1990ರ ದಶಕದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನ್ನ ಭಯೋತ್ಪಾದನೆ ಹೆಚ್ಚಾದಾಗ ಈ ತಾಣವು ಆರಂಭವಾಯಿತು. ಭಾರತಕ್ಕೆ ಅಫ್ಘಾನಿಸ್ತಾನದ ಪರಿಸ್ಥಿತಿಯ ಮೇಲೆ ನಿಗಾ ಇಡಲು ಮತ್ತೆ ಅಗತ್ಯವಿದ್ದರೆ ಕಾರ್ಯಾಚರಣೆ ನಡೆಸಲು ಒಂದು ಕೇಂದ್ರ ಬೇಕಾಗಿತ್ತು. ಈ ತಾಣವನ್ನ ಭಾರತದ ಗೂಢಾಚಾರ ತಜ್ಞ ಅಜಿತ್ ದೋವಲ್ ಮತ್ತೆ ಅವರ ತಂಡವು ಪಾಕಿಸ್ತಾನದ ಪರಮಾಣು ಸೌಲಭ್ಯವನ್ನ ಪತ್ತೆ ಹಚ್ಚಲು ಬಳಸಿತ್ತು. ಇಸ್ರೇಲ್ನೊಂದಿಗೆ ಕೆಲವು ರಹಸ್ಯ ಕಾರ್ಯಾಚರಣೆಗಳನ್ನ ಇಲ್ಲಿಂದಲೇ ನಡೆಸಲಾಯಿತು. ಇವುಗಳ ವಿವರಗಳು ಇಂದಿಗೂ ಗೌಪ್ಯವಾಗಿವೆ. ಈಗ ಈ ತಾಣದಲ್ಲಿ ಭಾರತೀಯ ವಾಯುಸೇನೆಯ ವಿಶೇಷ ಕಮಾಂಡೋ ಘಟಕಗಳು, ಡ್ರೋನ್ಗಳು ಮತ್ತೆ ಏರ್ ಸ್ಟ್ರೈಕ್ ತಂಡಗಳ ತರಬೇತಿಯನ್ನ ನಡೆಸಲಾಗುತ್ತೆ. ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತೆ ಚೀನಾದ ಗಡಿಗಳ ಸಮೀಪದಲ್ಲಿರೋ ಈ ತಾಣವು ಭಾರತಕ್ಕೆ ಟ್ರಂಪ್ ಕಾರ್ಡ್ನಂತೆ ಕಾರ್ಯನಿರ್ವಹಿಸುತ್ತೆ. ಚೀನಾವು ಗಲ್ವಾನ್ನ ತಪ್ಪನ್ನ ಮರುಕಳಿಸಿದ್ರೆ ಅಥವಾ ಪಾಕಿಸ್ತಾನವು ಭಯೋತ್ಪಾದನೆಯನ್ನ ಹರಡಲು ಪ್ರಯತ್ನಿಸಿದ್ರೆ ಭಾರತವು ಈ ತಾಣದಿಂದ ನೇರವಾಗಿ ಹಿಂದೆಯಿಂದ ದಾಳಿ ಮಾಡಬಹುದು. ಚಾಬಹಾರ್ ಬಂದರು, ಇರಾನ್.
ಇರಾನ್ನ ಆಗ್ನೇಯ ಭಾಗದಲ್ಲಿರುವ ಭಾರತೀಯ ನೌಕಾಪಡೆಯ ಈ ತಾಣವು ಇಂದು ಅತ್ಯಂತ ಮುಖ್ಯವಾದ ವಿದೇಶಿ ಸೈನಿಕ ತಾಣವಾಗಿದೆ. ಇದು ಕೇವಲ ವಾಣಿಜ್ಯಕ್ಕೆ ಮಾತ್ರವಲ್ಲ, ಭದ್ರತೆ ಮತ್ತು ರಾಜತಾಂತ್ರಿಕತೆಯ ದೃಷ್ಟಿಯಿಂದಲೂ ಭಾರತಕ್ಕೆ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಇದು ಪಾಕಿಸ್ತಾನ, ಚೀನಾದ ಗ್ವಾದಾರ್ ಬಂದರಿಗೆ ಅತ್ಯಂತ ಸಮೀಪದಲ್ಲಿದೆ. ಚಾಬಹಾರ್ ಮತ್ತು ಗ್ವಾದಾರ್ ಇವೆರಡೂ ಬಂದರುಗಳು ಎರಡೂ ದೇಶಗಳಲ್ಲಿವೆ. ಆದರೆ ಇವುಗಳ ನಡುವಿನ ದೂರ ಕೇವಲ 170 ಕಿಲೋಮೀಟರ್. ಒಂದ್ ವೇಳೆ ಭವಿಷ್ಯದಲ್ಲಿ ಭಾರತವು ಪಾಕಿಸ್ತಾನ ಮತ್ತೆ ಚೀನಾದೊಂದಿಗೆ ಯುದ್ಧದಲ್ಲಿ ತೊಡಗಿದ್ರೆ ಮತ್ತೆ ಅವರು ಗ್ವಾದಾರ್ ಬಂದರಿನಿಂದ ಭಾರತದ ನೌಕಾದಳದ ಹಡಗುಗಳು ಅಥವಾ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ಭಾರತವು ಚಾಬಹಾರ್ನಿಂದ ಪೂರ್ಣ ಪ್ರಮಾಣದ ದಾಳಿಯನ್ನ ಆರಂಭಿಸಬಹುದು. ಈ ಬಂದರು ಅರೇಬಿಯನ್ ಸಮುದ್ರದಲ್ಲಿ ಭಾರತದ ಸೈನಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಡುಕುಮ್ ಬಂದರು, ಒಮಾನ್. ಈ ಸೈನಿಕ ತಾಣವು ಭಾರತಕ್ಕೆ ಮತ್ತೊಂದು ಅತ್ಯಂತ ಮುಖ್ಯವಾದ ಕಾರ್ಯತಂತ್ರದ ಕೇಂದ್ರವಾಗಿದೆ. ಇದು ಅರೇಬಿಯನ್ ಸಮುದ್ರದ ತೀರದಲ್ಲಿದೆ. ಒಮಾನ್ ಸರ್ಕಾರದೊಂದಿಗಿನ ವಿಶೇಷ ಒಪ್ಪಂದದ ಮೂಲಕ ಭಾರತವು ಈ ಬಂದರಿನಿಂದ ಲಾಜಿಸ್ಟಿಕ್ ಮತ್ತೆ ಸೈನಿಕ ಪ್ರವೇಶವನ್ನ ಪಡೆದಿದೆ. ಇದರಿಂದ ಭಾರತೀಯ ನೌಕಾಪಡೆಗೆ ಹಡಗುಗಳ ನಿರ್ವಹಣೆ, ಇಂಧನ ತುಂಬುವಿಕೆ ಮತ್ತೆ ಕಾರ್ಯಾಚರಣೆಯ ಸಿದ್ಧತೆಗೆ ಸೌಲಭ್ಯಗಳು ಲಭ್ಯವಾಗ್ತವೆ. ಇದರ ಅತಿ ದೊಡ್ಡ ಪ್ರಯೋಜನ ಏನೆಂದ್ರೆ ಈ ಬಂದರು ಪರ್ಷಿಯನ್ ಗಲ್ಫ್ನ ಮುಖ್ಯ ದ್ವಾರದಲ್ಲಿದೆ. ಒಂದ್ ವೇಳೆ ಸ್ಟ್ರೈಟ್ ಆಫ್ ಹರ್ಮುಜ್ನಲ್ಲಿ ಯಾವುದೇ ಉದ್ವಿಗ್ನತೆ ಅಥವಾ ಯುದ್ಧದಂತಹ ಪರಿಸ್ಥಿತಿಯಾದ್ರೆ ಭಾರತೀಯ ನೌಕಾಪಡೆಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವ ಶಕ್ತಿಯನ್ನ ಒದಗಿಸುತ್ತೆ. ಇಷ್ಟೇ ಅಲ್ಲದೆ ಚೀನಾದ ಹೆಚ್ಚುತ್ತಿರುವ ನೌಕಾದಳದ ಚಟುವಟಿಕೆ ಮತ್ತೆ ಗ್ವಾದಾರ್ ಬಂದರಿನಂತಹ ಯೋಜನೆಗಳಿಗೆ ಪ್ರತಿರೋಧವಾಗಿ ಡುಕುಮ್ ಬಂದರು ಭಾರತಕ್ಕೆ ಕಾಂಟ್ರಾಕ್ಟ್ ಪಾಯಿಂಟ್ ಮತ್ತು ಕಂಟ್ರೋಲ್ ಪಾಯಿಂಟ್ ಆಗಿದೆ. ಇದು ಭಾರತಕ್ಕೆ ಮಧ್ಯ ಏಷ್ಯಾ, ಆಫ್ರಿಕಾ ಮತ್ತೆ ಪಶ್ಚಿಮ ಏಷ್ಯಾದಲ್ಲಿ ತನ್ನ ಸೈನಿಕ ಮತ್ತೆ ವಾಣಿಜ್ಯ ಪ್ರವೇಶವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಸಿಶೆಲ್ಸ್ನ ಎಸೆಂಪ್ಷನ್ ದ್ವೀಪ. ಹಿಂದೂ ಮಹಾಸಾಗರದಲ್ಲಿ ಇರುವ ಈ ಸಣ್ಣ ದ್ವೀಪವು ಭಾರತದ ಸೂಪರ್ ರಹಸ್ಯ ಸೈನಿಕ ತಾಣವಾಗಿದೆ. ಭಾರತ ಮತ್ತೆ ಸಿಶೆಲ್ಸ್ ಸರ್ಕಾರದ ನಡುವಿನ ರಕ್ಷಣಾ ಒಪ್ಪಂದದಡಿಯಲ್ಲಿ ಭಾರತವು ಇಲ್ಲಿ ಕರಾವಳಿ ರಾಡಾರ್ ಕೇಂದ್ರವನ್ನ ಸ್ಥಾಪಿಸಿದೆ. ಇದು ಸಂಪೂರ್ಣ ಹಿಂದೂ ಮಹಾಸಾಗರ ಪ್ರದೇಶದ ಮೇಲೆ, ವಿಶೇಷವಾಗಿ ಚೀನಾದ ನೌಕಾದಳದ ಚಲನೆಗಳ ಮೇಲೆ ನಿಗಾ ಇಡುತ್ತೆ. ಆದರೆ ಭಾರತದ ಯೋಜನೆ ಇಲ್ಲಿಗೆ ಸೀಮಿತವಾಗಿಲ್ಲ. ಎಸೆಂಪ್ಷನ್ ದ್ವೀಪವನ್ನ ಭವಿಷ್ಯದಲ್ಲಿ ಪೂರ್ಣ ಪ್ರಮಾಣದ ನೌಕಾದಳ ತಾಣವಾಗಿ ಪರಿವರ್ತಿಸುವ ಯೋಜನೆ ಇದೆ. ಇದರಲ್ಲಿ ರನ್ವೇ, ಹೆಲಿಪ್ಯಾಡ್, ಶಸ್ತ್ರಾಸ್ತ್ರ ಡಿಪೋ ಮತ್ತೆ ನೌಕಾದಳ ಅಧಿಕಾರಿಗಳಿಗಾಗಿ ಕಾರ್ಯಾಚರಣೆಯ ಹೆಡ್ ಕ್ವಾರ್ಟರ್ ಸೇರಿವೆ. ಈ ತಾಣವು ಚಲನಶೀಲ ಸೈನಿಕ ಪ್ರತಿಕ್ರಿಯೆ ಕೇಂದ್ರವಾಗಲಿದೆ. ಒಂದ್ ವೇಳೆ ಚೀನಾ ಅಥವಾ ಯಾವುದೇ ದೇಶವು ಆಫ್ರಿಕಾ ಅಥವಾ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿರುದ್ಧ ಯಾವುದೇ ಕೃತ್ಯವನ್ನ ಮಾಡಿದ್ರೆ ಭಾರತವು ಈ ದ್ವೀಪದಿಂದ ನೇರವಾಗಿ ಪ್ರತಿಕ್ರಿಯಿಸಬಹುದು. ಲಿಸನಿಂಗ್ ಪೋಸ್ಟ್ ಮಡಗಾಸ್ಕರ್. 2007ರಲ್ಲಿ ಭಾರತವು ಇಲ್ಲಿ ತನ್ನ ಮೊದಲ ವಿದೇಶಿ ಎಲೆಕ್ಟ್ರಾನಿಕ್ ಗುಪ್ತಚರ ಸಂಗ್ರಹಣಾ ತಾಣವನ್ನ ಸ್ಥಾಪಿಸಿತು. ಇದರ ಕೆಲಸವು ಸುತ್ತಮುತ್ತಲಿನ ಸಮುದ್ರ ಪ್ರದೇಶಗಳಲ್ಲಿ ನಡೆಯೋ ಎಲ್ಲಾ ನೌಕಾದಳದ ಚಲನೆಗಳು, ಉಪಗ್ರಹ ಟ್ರ್ಯಾಕಿಂಗ್ ಮತ್ತೆ ರಾಡಾರ್ ಚಟುವಟಿಕೆಗಳ ಮೇಲೆ ನಿಗಾ ಇಡೋದು. ಈ ತಾಣದ ವಿಶೇಷತೆ ಏನೆಂದ್ರೆ ಇದು ಆಫ್ರಿಕಾದ ದೇಶಗಳಲ್ಲಿ ಚೀನಾದ ಹೆಚ್ಚುತ್ತಿರುವ ನೌಕಾದಳ ಉಪಸ್ಥಿತಿಯನ್ನ ನೇರವಾಗಿ ನಿಯಂತ್ರಿಸುತ್ತೆ. ಚೀನಾವು ಜಿಬೂಟಿಯಲ್ಲಿ ಅಥವಾ ಇತರ ಸೈನಿಕ ತಾಣಗಳಲ್ಲಿ ಯಾವುದೇ ಚಟುವಟಿಕೆಯನ್ನ ನಡೆಸಿದ್ರೆ ಭಾರತಕ್ಕೆ ಮಡಗಾಸ್ಕರ್ನಿಂದ ತಕ್ಷಣವೇ ಮಾಹಿತಿ ಲಭ್ಯವಾಗುತ್ತೆ. ಭಾರತೀಯ ಏರ್ಫೀಲ್ಡ್ ಮಾರಿಷಸ್. ಹಿಂದೂ ಮಹಾಸಾಗರದಲ್ಲಿರುವ ಸಣ್ಣ ಆದ್ರೆ ಅತ್ಯಂತ ಮುಖ್ಯವಾದ ದ್ವೀಪವಾದ ಮಾರಿಷಸ್ ಭಾರತಕ್ಕೆ ಕೇವಲ ಸ್ನೇಹಪರ ದೇಶವಷ್ಟೇ ಅಲ್ಲ, ಕಾರ್ಯತಂತ್ರದ ರತ್ನವಾಗಿದೆ. ಭಾರತವು ಇಲ್ಲಿ ಸುಮಾರು 3000 ಮೀಟರ್ ಉದ್ದದ ರನ್ವೇಯನ್ನ ಹೊಂದಿರುವ ಏರ್ಫೀಲ್ಡ್ ಅನ್ನ ನಿರ್ಮಿಸಿದೆ. ಇದರಿಂದ ದೊಡ್ಡ ವಿಮಾನಗಳು ಮತ್ತೆ ಸೈನಿಕ ಸರಕು ವಿಮಾನಗಳು ಸುಲಭವಾಗಿ ಎಗರಬಹುದು. ಈ ಏರ್ಫೀಲ್ಡ್ ಮಾರಿಷಸ್ನ ದ್ವೀಪದಲ್ಲಿದೆ. ಮತ್ತೆ ಇದನ್ನ ಭಾರತವು ವಾಯುಸೇನೆಯ ಕಾರ್ಯಾಚರಣೆಗೆ, ನೌಕಾದಳದ ನಿಗ್ರಹಣೆಗೆ ಮತ್ತೆ ಲಾಜಿಸ್ಟಿಕ್ ಬೆಂಬಲಕ್ಕಾಗಿ ಬಳಸುತ್ತೆ. ಈ ರನ್ವೇಯ ಸಹಾಯದಿಂದ ಭಾರತವು ಆಫ್ರಿಕಾದ ಪೂರ್ವ ಕರಾವಳಿ, ದಕ್ಷಿಣ ಹಿಂದೂ ಮಹಾಸಾಗರ ಮತ್ತೆ ಆಸ್ಟ್ರೇಲಿಯಾದ ಕೆಲವು ಭಾಗಗಳಿಗೂ ತನ್ನ ಸೈನಿಕ ಪ್ರವೇಶವನ್ನ ತ್ವರಿತವಾಗಿ ವಿಸ್ತರಿಸಬಹುದು. ಸುರ್ಖೇತ್ ಏರ್ ಸ್ಟ್ರಿಪ್, ನೇಪಾಳ. ನಮ್ಮ ನೆರೆಯ ರಾಷ್ಟ್ರವಾದ ನೇಪಾಳದ ಪಶ್ಚಿಮ ಭಾಗದಲ್ಲಿರುವ ಸುರ್ಖೇತ್ ಏರ್ ಸ್ಟ್ರಿಪ್ ಅನ್ನ ಭಾರತವು ಕಾರ್ಯತಂತ್ರದ ವಾಯುಸೇನೆಯ ಬೆಂಬಲ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿದೆ. ಇಲ್ಲಿಂದ ಭಾರತವು ತುರ್ತು ಪರಿಸ್ಥಿತಿಯಲ್ಲಿ ತ್ವರಿತವಾಗಿ ಸೈನಿಕ ರಾಹುತ ಸಾಮಗ್ರಿಗಳನ್ನ ಮತ್ತೆ ವಾಯು ಕಾರ್ಯಾಚರಣೆಗಳನ್ನ ನಡೆಸಬಹುದು. ಭಾರತೀಯ ಸೈನಿಕ ತರಬೇತಿ ತಂಡ, ಭೂತಾನ್. ಇದು ಭಾರತದ ಅತ್ಯಂತ ಹಳೆಯ ಮತ್ತೆ ಪ್ರಭಾವಶಾಲಿ ತಾಣ ಘಟಕಗಳಲ್ಲಿ ಒಂದಾಗಿದೆ. ಇಲ್ಲಿ ಭಾರತೀಯ ಸೇನೆಯು ಭೂತಾನ್ ಸೈನಿಕರಿಗೆ ತರಬೇತಿ, ಕಾರ್ಯತಂತ್ರದ ಸಲಹೆ ಮತ್ತೆ ತಾಂತ್ರಿಕ ಮಾರ್ಗದರ್ಶನವನ್ನ ಒದಗಿಸುತ್ತೆ. ಇದರಿಂದ ಭೂತಾನ್ನ ಸೈನಿಕ ಶಕ್ತಿಯು ಬಲಗೊಳ್ಳುವುದರ ಜೊತೆಗೆ ಭಾರತದ ಹಿಮಾಲಯದ ಭದ್ರತೆಯ ಗೋಡೆಯು ಅಚಲವಾಗಿರುತ್ತೆ. ಚಾಂಗಿ ನೌಕಾದಳ ತಾಣ, ಸಿಂಗಾಪುರ. ಭಾರತೀಯ ನೌಕಾಪಡೆಗೆ ಸಿಂಗಾಪುರದ ಚಾಂಗಿ ನೌಕಾದಳ ತಾಣದಲ್ಲಿ ಪ್ರವೇಶವಿದೆ. ಇಲ್ಲಿಂದ ದಕ್ಷಿಣ ಚೀನಾ ಸಮುದ್ರ ಮತ್ತೆ ಮಲಾಕ್ಕಾ ಸ್ಟ್ರೈಟ್ ನಂತಹ ಸೂಕ್ಷ್ಮ ಸಮುದ್ರ ಪ್ರದೇಶಗಳ ಮೇಲೆ ನಿಗಾ ಇಡಲಾಗುತ್ತೆ.
ಈ ಪ್ರವೇಶವು ಭಾರತವನ್ನ ವೈಶ್ವಿಕ ಸಮುದ್ರ ಭದ್ರತೆಯ ಮುಂಚೂಣಿಯಲ್ಲಿ ನಿಲ್ಲಿಸುತ್ತೆ ಮತ್ತೆ ಚೀನಾದ ಸಮುದ್ರ ಘೇರಾವ್ ರಣನೀತಿಗೆ ದೊಡ್ಡ ಉತ್ತರವನ್ನ ನೀಡುತ್ತೆ. ಫ್ರೆಂಡ್ಸ್, ನಿಮಗೂ ಭಾರತೀಯ ಸೇನೆಯ ಬಗ್ಗೆ ಹೆಮ್ಮೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಜವಾನ್ ಜೈ ಹಿಂದ್ ಎಂದು ಟೈಪ್ ಮಾಡಿ. ಮತ್ತೆ ಈ ವಿಡಿಯೋಗೆ ಎಷ್ಟು ಸಾಧ್ಯವೋ ಅಷ್ಟು ಲೈಕ್ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್.